ವಿದ್ಯಾರ್ಥಿಗಳಿಂದ ಭತ್ತದ ನಾಟಿ. ಕುರ್ಲಿ ಶಾಲೆಯಲ್ಲೊಂದು ವಿನೂತನ ಕೃಷಿ ಪಾಠ. ಕೃಷಿಯ ಮಹತ್ವವನ್ನು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಪರಿಚಯಿಸುವ ಉದ್ದೇಶದಿಂದ ಮುಂಡಗೋಡ ತಾಲೂಕಿನ ಕುರ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ವಿನೂತನ ಭತ್ತದ ನಾಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕುರ್ಲಿ, ಶಿರಸಿ ಶೈಕ್ಷಣಿಕ ಜಿಲ್ಲೆ ವತಿಯಿಂದ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ ಕೊರ್ಸೆ, ಎಸ್ಡಿಎಂಸಿ ಸದಸ್ಯರು, ಪಾಲಕರು, ಪೋಷಕರು, ಗ್ರಾಮಸ್ಥರು ಹಾಗೂ ಶಿರಸಿಯ ಎಡ್ಶಾಪ್ ರಿಟೇಲ್ ಸಾವಯವ ಕಂಪನಿಯ ನಿವೃತ್ತ ಯೋಧ ರಾಜೇಶ್ ಹಾಗೂ ಅವರ ತಂಡದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕುರ್ಲಿ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರಾದ ಶ್ರೀ ಗಣೇಶ್ ನಾಯ್ಕ ಅವರ ಭತ್ತದ ಗದ್ದೆಯಲ್ಲಿ ವಿದ್ಯಾರ್ಥಿಗಳು ಸ್ವತಃ ಭತ್ತದ ಸಸಿ ನಾಟಿ ಮಾಡುವ ಮೂಲಕ ಕೃಷಿ ಕಾರ್ಯದ ನೈಜ ಅನುಭವ ಪಡೆದರು. ಮಕ್ಕಳ ಉತ್ಸಾಹ ಮತ್ತು ಸಂಭ್ರಮ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಮಮತಾ ರಾಘವೇಂದ್ರ, ಶಿಕ್ಷಕಿಯರಾದ ಶ್ರೀಮತಿ ವಾಣಿ ಭಟ್ ಹಾಗೂ ಶ್ರೀಮತಿ ಸಂಧ್ಯಾ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ ನಾಟಿ ಕಾರ್ಯ ಅಚ್ಚುಕಟ್ಟಾಗಿ ನಡೆಯಿತು. ರೈತ ಶ್ರೀ ಗಣೇಶ್ ನಾಯ್ಕ ಅವರು ವಿದ್ಯಾರ್ಥಿಗಳಿಗೆ ಭತ್ತದ ನಾಟಿ ಮಾಡುವ ಸರಿಯಾದ ವಿಧಾನ, ಸಸಿ ನೆಡುವ ಅಂತರ, ಗದ್ದೆ ಸಿದ್ಧತೆ ಸೇರಿದಂತೆ ಕೃಷಿಯ ವಿವಿಧ ಅಂಶಗಳನ್ನು ಪ್ರಾಯೋಗಿಕವಾಗಿ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಡ್ಶಾಪ್ ರಿಟೇಲ್ ಸಾವಯವ ಕಂಪನಿಯ ಶ್ರೀ ರಾಜೇಶ್ ಅವರು ರೈತರು ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿಗಳಿಗೂ ಸಾವಯವ ಕೃಷಿಯ ಮಹತ್ವ, ಮಣ್ಣಿನ ಫಲವತ್ತತೆ ಕಾಪಾಡುವ ವಿಧಾನಗಳು ಹಾಗೂ ಪರಿಸರ ಸ್ನೇಹಿ ಕೃಷಿಯ ಕುರಿತು ಗದ್ದೆಯಲ್ಲಿಯೇ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿದರು. ಇದೇ ವೇಳೆ ಕಂಪನಿಯ ವತಿಯಿಂದ ಭತ್ತದ ನಾಟಿ ಮಾಡುತ್ತಿದ್ದ ರೈತರಿಗೆ DNC-90 ಹೆಸರಿನ ಸಾವಯವ ಗೊಬ್ಬರವನ್ನು ಉಚಿತವಾಗಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ರೈತರು, ಪಾಲಕರು ಹಾಗೂ ಶಾಲಾ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಕೃಷಿ ಚಟುವಟಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಾಲಾ ಶಿಕ್ಷಣದ ಜೊತೆಗೆ ಕೃಷಿಯಂತಹ ಜೀವನಾಧಾರಿತ ಕೌಶಲ್ಯಗಳನ್ನು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಕಲಿಸುವ ಇಂತಹ ಕಾರ್ಯಕ್ರಮಗಳು ಗ್ರಾಮೀಣ ಶಿಕ್ಷಣಕ್ಕೆ ಹೊಸ ಆಯಾಮ ನೀಡುತ್ತಿವೆ ಎಂದು ಭಾಗವಹಿಸಿದವರು ಅಭಿಪ್ರಾಯಪಟ್ಟರು. ಸ್ವಲ್ಪ ದೂರ ಮಾಡಿ. ಎಡ್ಶಾಪ್ ಕಂಪನಿಯ ನಮಗೆ ಎಡ್ಶಾಪ್ ಕಂಪನಿಯವರು ಈ ಗೊಬ್ಬರದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ಹಾಗೆ ನನಗೊಂದು ಬ್ಯಾಗ್ ಫ್ರೀ ಆಗಿ ನೀಡಿದ್ದಾರೆ. ಈಗ ಆ ಗೊಬ್ಬರವನ್ನು ನಾನು ನಮ್ಮ ಗದ್ದೆಗಳಿಗೆ ಬೀರ್ತಾ ಇದ್ದೀನಿ. ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ. ನೀವು ಕೂಡ ಇದನ್ನ ಫಾಲೋ ಅಪ್ ಮಾಡಿ. ಸಾಕ ಸರ? ಬೀರಿ ಬೀರಿ ಅದಕ್ಕೆ ರೀತಿ ಮಿಕ್ಸ್ ಮಾಡಬೇಕಾಯ್ತು. ಆ್ಯಕ್ಚುಲಿ ಇಲ್ಲಿ ಯಾಕೆ ಏನು ತೊಂದರೆ ಇಲ್ಲ, ಮಕ್ಕಳಿಗೆ ಮೂಗಿ ಬಂದು ತೊಂದರೆ ಇಲ್ಲ. ನೋಡ್ರಿ ಯಾವ ಥರ ಹೊರಡ್ತಾ ಇದೆ. ಸಾಕು ನೋಡ್ರಿ. ಹಾಂ ಆಯ್ತು, ಸಾಕು. ಅದಕ್ಕೆ ಕಡೆ ಹಾಕೊಳ್ಳೋದು. ಈಗ ಮಕ್ಕಳಿಗೆ ನಾಟಿ ಮಾಡೋದು ತೋರಿಸ್ಕೊಂಡು ಸರ್, ನೀವು ನಾಟಿ ಮಾಡಬೇಕು. ಹೇಗೆ ಬರ್ರಿ. ಹಾಂ ಸೂಪರ್. ಹೋಗ್ರಿ ಧೈರ್ಯವಾಗಿ ಹೋಗ್ರಿ. ಸೀದಾ ಹೋಗ್ರಿ. ಹಾಂ ನಿಮ್ಗೆ ಫೋನ್ ನಂಬರ್ ಏನು?